ಕ್ಯಾನ್ಸರ್ ಎಂದಾಕ್ಷಣ ಆತಂಕ ಬೀಳೋದು ಸಹಜ. ಇಂತಹ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆಯಲ್ಲಿ ನೀಡ್ತಾ ಇದ್ದಾರೆ. ಹೌದು, ಇಂದು ನಾವು ಉಜಿರೆಯ SDM ಹಾಸ್ಪಿಟಲ್ನಲ್ಲಿದ್ದೀವಿ. ಇಲ್ಲಿ ಏನು ಬಾಯಿಯ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನ ನೀಡಿದಂತಹ ಡಾಕ್ಟರ್ ರೋಹನ್ ದೀಕ್ಷಿತ್ ಅವರನ್ನ ಮಾತಾಡ್ಸ್ಕೊಬರೋಣ. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ರೋಹನ್ ದೀಕ್ಷಿತ್ ಸರ್ ಇದ್ದಾರೆ, ENT ಸ್ಪೆಷಲಿಸ್ಟ್, ಫೆಲೋಶಿಪ್ ಇನ್ ಹೆಡ್ ಅಂಡ್ ನೆಕ್ ಆಂಕೋ ಸರ್ಜರಿ. ಸರ್ ನಮಸ್ತೆ. ಸರ್, ಕ್ಯಾನ್ಸರ್ ಬಗ್ಗೆ ನಾವೀಗ ಏನು ಕೇಳ್ಪಟ್ಟಿದ್ದೀವಿ, ನೀವೊಂದು ಸರ್ಜರಿಯಲ್ಲಿ ಯಶಸ್ವಿ ಆಗಿದ್ದೀರಾ. ಸರ್, ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ ಸರ್ ನೀವು? ನೋಡಿ, ಕ್ಯಾನ್ಸರ್ ಸರ್ಜರಿ ಅಂದ್ರೆ ಬೇಸಿಕಲಿ ಸ್ಟಾರ್ಟಿಂಗ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳಿದ್ರೆ ಪೇಷಂಟ್ ಗೆ ಕೌನ್ಸಿಲ್ ಮಾಡೋದು. ಓಕೆ. ಅಂದ್ರೆ ಪೇಷಂಟ್ ಗೆ ನಾವು ಕ್ಯಾನ್ಸರ್ ಏನು ಹೆಚ್ಚಿನವರಿಗೆ ಐಡಿಯಾ ಇರುತ್ತೆ, ಬಟ್ ಫುಲ್ ಪ್ರಾಪರ್ ಐಡಿಯಾ ಕೊಡ್ಬೇಕಾಗತ್ತೆ. ಅಂಡ್ ಪೇಷಂಟ್ಸ್ ಯೂಶಲಿ ಭಯ ಬೀಳ್ತಾರೆ. ಕ್ಯಾನ್ಸರ್ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ವೆರಿ ಲೈಫ್ ಥ್ರೆಟ್ನಿಂಗ್, ಜೀವಕ್ಕೆ ಅಪಾಯ ಇದೆ ಅಂತ ಕೇಳಿ ಅವ್ರು ಭಯ ಬೀಳ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಸರ್ಜರಿ, ರೇಡಿಯೇಷನ್, ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಬಟ್ ಅದನ್ನ ಪೇಷಂಟ್ ಗೆ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರು ಸ್ವಲ್ಪ ಭಯ ಬೀಳೋದು. ದಟ್ ಇಸ್ ಫಸ್ಟ್ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲಿ ಅದು ರಿಟರ್ನ್ ಬರೋ ಚಾನ್ಸ್ ಇದೆ. ಎಷ್ಟೇ ಚೆನ್ನಾಗಿ ಆಪರೇಷನ್ ಮಾಡಿ, ಎಷ್ಟೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಸಹ ಅದು ಆಫ್ಟರ್ ಸಮ್ ಟೈಮ್ ಇಟ್ ಕ್ಯಾನ್ ರಿಕರ್. ಸೊ ಹಾಗಾಗಿ ಇದನ್ನ ಪೇಷಂಟ್ ಗೆ ಎಕ್ಸ್ಪ್ಲೇನ್ ಮಾಡೋದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಥರ್ಡ್ ಚಾಲೆಂಜ್ ಅಂತ ಹೇಳಿದ್ರೆ ಐ ಥಿಂಕ್ ಸರ್ಜರಿ ರಿಲೇಟೆಡ್. ಸರ್ಜರಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅಲ್ಲಿ ದೊಡ್ಡ ವೆಸಲ್ಸ್ ಅಂದ್ರೆ ರಕ್ತನಾಳಗಳು ಅದಿರುವಂತದ್ದು. ಸೊ ಅಲ್ಲಿ ಏನಾದ್ರು ಬೈ ಚಾನ್ಸ್ ಅಲ್ಲಿ ಪೆಟ್ಟಾದ್ರೆ ತುಂಬಾ ರಕ್ತ ಬರುವಂತದ್ದು ಇರುತ್ತೆ. ಅಂಡ್ ಅದರ್ ಕಾಂಪ್ಲಿಕೇಶನ್ಸ್, ಸರ್ಜರಿ ಕಾಂಪ್ಲಿಕೇಶನ್ಸ್, ಇದೆಲ್ಲ ಚಾಲೆಂಜಸ್ ಇರುತ್ತೆ. ಓಕೆ ಸರ್, ಈಗ ಸ್ಟಾರ್ಟಿಂಗ್ ಪೇಷಂಟ್ ಬಂದಾಗ ಅಲ್ಲಿಂದ ನಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಓಕೆ. ಸೊ ಪೇಷಂಟ್ ಹತ್ರ ಒಬ್ರು ಬಂದ್ರು. ಅವರು 1 ಮಂತ್ ಇಂದ ಅವರಿಗೆ ಬಾಯಿ ಒಳಗಡೆ ಹುಣ್ಣಿತ್ತು. ಸೊ ಅವ್ರು ಅದಕ್ಕೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ತಗೊಂಡ್ರು. ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡಿದ್ರು, ಬೇರೆ ಟ್ರೀಟ್ಮೆಂಟ್ಸ್ ತಗೊಂಡಿದ್ರು. ಬಟ್ ಅವ್ರಿಗೆ ಅದು ಕ್ಯೂರ್ ಆಗ್ಲಿಲ್ಲ. ಅವರು ಸೊ ಬರುವಾಗ 1 ಮಂತ್ ಆಗಿತ್ತು. ಅಂಡ್ ನೋಡುವಾಗ ಅದು ಸ್ವಲ್ಪ ಕ್ಯಾನ್ಸರ್ ತರ ಅನ್ನಿಸ್ತು ನನಗೆ. ಯಾಕಂದ್ರೆ ಅದು ಒಂದು ಗುಣ ಆಗ್ತಿರ್ಲಿಲ್ಲ. ಎರಡನೇದವರಿಗೆ ತುಂಬಾ ಪೇನ್ ಅಂತ ಹೇಳ್ತಿದ್ರು. ಮೂರನೇದು ಅದರಲ್ಲಿ ರಕ್ತ ಬರ್ತಿತ್ತು. ಸೊ ಹಾಗಾಗಿ ಸರಿ ಅಂತ ಹೇಳಿ ಅಲ್ಲಿಂದ ನಾನು ಒಂದು ಬಯಾಪ್ಸಿ ತಗೊಂಡೆ. ಬಯಾಪ್ಸಿ ಅಂದ್ರೆ ಟಿಶ್ಯೂ ಅಲ್ಲಿಂದ ಒಂದು ಪೀಸ್ ಅಂತ ತೆಗೆದು ಟೆಸ್ಟಿಂಗ್ ಕಳ್ಸೋಣ. ಸೊ ಅದನ್ನ ಕಳಿಸಿದಾಗ ಅದು 5 days ರಿಪೋರ್ಟ್ ಬರಕ್ಕೆ ಬೇಕಾಗತ್ತೆ. ರಿಪೋರ್ಟ್ ಬಂದಾಗ ಅದರಲ್ಲಿ ಕ್ಯಾನ್ಸರ್ ಪಾಸಿಟಿವ್ ಅಂತ ಬಂತು. ಸೊ ಹೀಗಾದ್ಮೇಲೆ ದೆನ್ ಅದು ಆಕ್ಚುಲಿ ಅವ್ರು ಬರುವಾಗ ಸಣ್ಣ ಸೈಜ್ ಇತ್ತು. ಸೊ ಅರೌಂಡ್ 1.5 to 2 centimeter. ಸೊ ಅಂದ್ರೆ ಅರೌಂಡ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವ್ರು ಬಂದಿದ್ದಾರೆ. ತುಂಬಾ ಲೇಟ್ ಏನ್ ಮಾಡ್ಲಿಲ್ಲ. ಕೆಲವ್ರೆಲ್ಲ ತುಂಬಾ ಲೇಟ್ ಬರ್ತಾರೆ, ಬಟ್ ಇವ್ರು 1 month ಅಲ್ಲಿ ಬಂದಿದ್ದಾರೆ. ಸೊ ದೆನ್ ಅದಾದ್ಮೇಲೆ ಬಯಾಪ್ಸಿ ಪಾಸಿಟಿವ್ ಆದ್ಮೇಲೆ CT ಸ್ಕ್ಯಾನ್ ಮಾಡಿಸಿದೆ. ಸೊ CT ಸ್ಕ್ಯಾನ್ ಅಲ್ಲಿ ಬೇರೆ ಯಾವ ತರ ಬೇರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂತ ಗೊತ್ತಾಯ್ತು. ಸೊ ಅಷ್ಟಾದ್ಮೇಲೆ ಆಪರೇಷನ್ ಗೆ ಪೇಷಂಟ್ ಗೆ ಕೌನ್ಸಿಲ್ ಮಾಡಿ ನೆಕ್ಸ್ಟ್ ನಿನ್ನೆ ಅದು ಆಪರೇಷನ್ ಮಾಡಿದ್ರು 4ನೇ ತಾರೀಕಿಗೆ. ಸೊ ಅಲ್ಲಿಂದ ಏನ್ ಕ್ಯಾನ್ಸರ್ ಇದೆ ಅದನ್ನ ತೆಗೆದು ಇಲ್ಲಿ ಕುತ್ತಿಗೆಲಿ ಕರಳೆ ಗಂಟು ಲಿಂಫ್ ನೋಡ್ ಅಂತಿರೋದು. ಸೊ ಅದು 3-4 ಸ್ಟೇಷನ್ ಲಿಂಫ್ ನೋಡ್ಸ್ ಅನ್ನ ಫುಲ್ ತೆಗೆದು ಸೊ ಅದನ್ನ ನಾವೀಗ ಲೈಕ್ ಪ್ರಾಪರ್ ಟೆಸ್ಟಿಂಗ್ ಗೆ ಕಳಿಸಿದ್ವಿ. ಸೊ ಆ ಟೆಸ್ಟಿಂಗ್ ಅಲ್ಲಿ ಕ್ಯಾನ್ಸರ್ ಯಾವ ರೀತಿ ಸ್ಪ್ರೆಡ್, ತುಂಬಾ ವೇಗವಾಗಿ ಸ್ಪ್ರೆಡ್ ಆಗತ್ತೋ, ನಿಧಾನಕ್ಕೆ ಸ್ಪ್ರೆಡ್ ಆಗತ್ತೋ, ಮತ್ತೆ ಅದೆಷ್ಟು ಸ್ಟ್ರಾಂಗ್ ಇದೆ ಕ್ಯಾನ್ಸರ್. ಸೊ ಇದೆಲ್ಲ ಇನ್ಫಾರ್ಮೇಶನ್ ಅದರಿಂದ ಸಿಗುತ್ತೆ. ಸರ್, ಈಗ ಪೇಷಂಟ್ ಹೇಗಿದ್ದಾರೆ? ಎಷ್ಟು ದಿನ ಬೇಕಾಗಬಹುದು ರಿಕವರಿ ಆಗ್ಲಿಕ್ಕೆ? ಪೇಷಂಟ್ ಆಕ್ಚುಲಿ ಈಗ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಈಸ್ ಡೂಯಿಂಗ್ ವೆರಿ ಗುಡ್. ನಿನ್ನೆ ಸರ್ಜರಿ ಆದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಅನಸ್ತೇಶಿಯಾ ಎಫೆಕ್ಟ್, ಮಂಪ್ ಎಫೆಕ್ಟ್ ಇರುತ್ತೆ. ಸೊ ಅದು 2-3 hours ಆದ್ಮೇಲೆ ಅವ್ರು ರಿಕವರ್ ಆದ್ರು. ಅಂಡ್ ಆಫ್ಟರ್ ದಟ್ ಇವಾಗ ಅವರಿಗೆ ಕ್ಯಾನ್ಸರ್ ಆದ್ಮೇಲೆ ನಾವು ಬೇರೆ ಯಾವ್ದೇ ಕಡೆಯಿಂದ ಟಿಶ್ಯೂ ತೆಗೆದು ಹಾಕಿಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಅದನ್ನ ಸ್ಟಿಚ್ ಹಾಕಿದೀವಿ. ಸೊ ಹಾಗಾಗಿ ರಿಕವರಿ ಸ್ವಲ್ಪ ಫಾಸ್ಟ್ ಇರುತ್ತೆ. ಸೊ ಇವಾಗ ಆಲ್ರೆಡಿ ಅವ್ರು ಊಟ ಎಲ್ಲ ಮಾಡಕ್ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಗಂಜಿ ಈ ರೀತಿ ಎಲ್ಲ ತಿಂತಾ ಇದಾರೆ. ಅಟ್ಲೀಸ್ಟ್ 3-4 days ಅವರು ಸೆಮಿ ಸಾಲಿಡ್ ಫುಡ್ ಅಂದ್ರೆ ನೀರು ಮತ್ತೆ ಪ್ರಾಪರ್ ಗಟ್ಟಿ ಅಂಶ ತಿನ್ನಕ್ಕಾಗಲ್ಲ, ನೀರು ಅಂಶ ಇರುವಂತದ್ದು ಗಂಜಿ ಈ ರೀತಿ ಎಲ್ಲ ಸಾಫ್ಟ್ ಫುಡ್ ಅವ್ರು ತಿನ್ಬೋದು. ಸೊ ಅದನ್ನ ಅವರಿಗೆ ಕನ್ಸ್ಯೂಮ್ ಮಾಡ್ತಾ ಇದಾರೆ. ಅಂಡ್ ಅವರು ರಿಕವರ್ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಂಡ್ ಆಲ್ಸೋ ಅವರು ಬೇರೆ ಯಾವ ರೀತಿ ಪ್ರಾಬ್ಲಮ್ ಏನಿಲ್ಲ. ಸರ್, ಈಗ ನೀವೊಂದು ಕೇಸ್ ನೋಡಿದಾಗ ನಿಮ್ಗೆ ಅನ್ಸ್ತಾ ಇದೊಂದು ಸಕ್ಸಸ್ಫುಲ್ ಆಗಿ ನಾನು ಮಾಡ್ತೀನಿ ಅಥವಾ ಜಸ್ಟ್ ಟ್ರೈ ಮಾಡಿದ್ರ ಇದನ್ನ? ಇಲ್ಲ, ಇದನ್ನ ನೋಡಿದಾಗ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಐ ವಾಸ್ ಪ್ರಿಟಿ ಕಾನ್ಫಿಡೆಂಟ್. ಇದು ಆರಾಮ್ಸೆ ಇದನ್ನ ತೆಗೆದು ಇದನ್ನ ಚೆನ್ನಾಗಿ ಪೇಷಂಟ್ ಗೆ ರಿಸಲ್ಟ್ ಚೆನ್ನಾಗಿ ಕೊಡ್ಬೇಕು. ಯಾಕಂದ್ರೆ ಕ್ಯಾನ್ಸರ್ ಹೇಗಿರುತ್ತೆ ಅಂದ್ರೆ ಪೇಷಂಟ್ ಆದಷ್ಟು ಬೇಗ ಬಂದ್ರೆ ಅದರ ರೆಸ್ಪಾನ್ಸ್, ಟ್ರೀಟ್ಮೆಂಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಸೊ ಐ ವಾಸ್ ಕಾನ್ಫಿಡೆಂಟ್ ಇನ್ ದಿಸ್ ಕೇಸ್. ಸೊ ಇದ್ರ ಖಂಡಿತ ಪೇಷಂಟ್ ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೋದು, ಒಳ್ಳೆ ಲೈಫ್ ಕೊಡ್ಬೋದು ಅಂತ ಗ್ಯಾರಂಟಿ ಇದ್ದ ಕಾರಣ ಪೇಷಂಟ್ ಅನ್ನು ಕೌನ್ಸಿಲ್ ಮಾಡಿ ಸರ್ಜರಿ ಮಾಡಿದ್ವಿ. ಸರ್, ಈಗ ನೀವು ಒಂದು ಸರ್ಜರಿ ಮಾಡಿದ್ರಿ, ಅದರ ಪ್ರಾಪರ್ ಪ್ರೊಸೀಜರ್ ಬಗ್ಗೆ ಹೇಳುವುದಾದ್ರೆ ಸರ್? ಓಕೆ. ಸೊ ನಾನ್ ಮಾಡಿದ ಪ್ರೊಸೀಜರ್ ಹೆಸರು ವೈಡ್ ಲೋಕಲ್ ಎಕ್ಸಿಷನ್ ವಿತ್ ನೆಕ್ ಡಿಸೆಕ್ಷನ್. ಅಂದ್ರೆ ವೈಡ್ ಲೋಕಲ್ ಎಕ್ಸಿಷನ್ ಅಂದ್ರೆ ಆ ಕ್ಯಾನ್ಸರ್ ಏನಿರುತ್ತೆ ಅದರ 1 centimeter ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಆ ಕ್ಯಾನ್ಸರ್ ಅನ್ನು ತೆಗಿತೀವಿ. ಯಾಕಂದ್ರೆ ನಾವು ಎಷ್ಟು ಕ್ಯಾನ್ಸರ್ ಇದೆ ಅಷ್ಟನ್ನೇ ತೆಗಿಯಕ್ಕಾಗೋದಿಲ್ಲ. ಅದ್ರ 1 centimeter ಸರೌಂಡಿಂಗ್ ಮಾರ್ಜಿನ್ ಅನ್ನು ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ ಅಕ್ಕಪಕ್ಕ.
ಸೊ ಅಷ್ಟು ತಗೊಂಡು ದಟ್ ಇಸ್ ವೈಡ್ ಲೋಕಲ್ ಎಕ್ಸಿಷನ್. ನೆಕ್ಸ್ಟ್ ನೆಕ್ ಡಿಸೆಕ್ಷನ್ ಅಂದ್ರೆ ಗಂಟ್ಲಲ್ಲಿ ಇರುವಂತ ಕುತ್ತಿಗೆಲಿರುವಂತ ಕರಳೆ ಗಂಟು ಏನಿರುತ್ತೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ. 5 ಸ್ಟೇಷನ್ ಕರಳೆ ಗಂಟನ್ನು ಫುಲ್ ತೆಗಿಬೇಕು. ಯಾಕಂದ್ರೆ ಕೆಲವು ಸಲ ಕ್ಯಾನ್ಸರ್ ಕರಳೆ ಗಂಟಿಗೂ ಸ್ಪ್ರೆಡ್ ಆಗಿರುತ್ತೆ. ಸೊ ನಾವು ಅದನ್ನ ಬಿಟ್ಟರೆ ಅದು ವಾಪಸ್ ಬರೋ ಚಾನ್ಸ್. ಸರ್, ಈಗ ಈ ಪ್ರಾಬ್ಲಮ್ ಇದು ಸಿಂಪ್ಟಮ್ಸ್ ಏನು? ಓಕೆ, ಸೊ ಬೇಸಿಕಲಿ ಕ್ಯಾನ್ಸರ್ ಬಂದ್ರೆ, ಬಾಯಲ್ಲಿ ಕ್ಯಾನ್ಸರ್ ಬಂದ್ರೆ ಮೋಸ್ಟ್ ಕಾಮನ್ ಆಗಿ ಅಲ್ಸರ್ ಇರುತ್ತೆ. ಅಲ್ಸರ್ ಅಂದ್ರೆ ಹುಣ್ಣಾಗಿರುವಂತದ್ದು. ಅಂಡ್ ಈ ಹುಣ್ಣು ಯೂಶಲಿ 2 ರಿಂದ 3 ವಾರಕ್ಕಿಂತ ಜಾಸ್ತಿ ಸಮಯ ತನಕ ಇರುತ್ತೆ, ಗುಣ ಆಗೋದಿಲ್ಲ. ಯೂಶಲಿ ಹುಣ್ಣು ಬಂದ್ರೆ 5-6 ದಿನದಲ್ಲಿ ಗುಣ ಆಗುತ್ತೆ. ಬಟ್ ಇದು 3 ರಿಂದ 4 ವಾರ ತನಕ ಗುಣ ಆಗದೆ ಇರುವಂತದ್ದು, ಯಾವುದೇ ಮೆಡಿಸಿನ್ ಗೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಇಲ್ಲದೆ ಇರುವಂತದ್ದು. ಎರಡನೇದು ಲಕ್ಷಣ ಅಂತ ಹೇಳಿದ್ರೆ ಅದನ್ನ ರಕ್ತ ಬರುವಂತದ್ದು. ಯೂಶಲಿ ಹುಣ್ಣಿಂದಾಗಿ ರಕ್ತ ಎಲ್ಲ ಬರೋದಿಲ್ಲ, ಬಟ್ ಇದರಿಂದ ರಕ್ತ ಬರಕ್ ಶುರು ಆಗುತ್ತೆ. ಅಂಡ್ ಮೂರನೇದು ಅಂತ ಹೇಳಿದ್ರೆ ಕೆಲವರಲ್ಲಿ ತುಂಬಾ ಪೇನ್ ಇರುತ್ತೆ, ಯಾವುದೇ ಟ್ಯಾಬ್ಲೆಟ್ ತಗೊಂಡ್ರು ಸಹ ಪೇನ್ ರಿಲೀಫ್ ಆಗೋದಿಲ್ಲ. ಸೊ ಇದು ಲಕ್ಷಣಗಳಿರುತ್ತೆ. 4ನೇದು ಗಂಟಿರುವಂತದ್ದು. ಕೆಲವರಲ್ಲಿ ಕ್ಯಾನ್ಸರ್ ಹುಣ್ಣಿನ ಮುಖಾಂತರ ಬರ್ಬೋದು, ಕೆಲವರಲ್ಲಿ ಗಂಟಾಗಿ ಬರ್ಬೋದು. ಸೊ ಬಾಯಲ್ಲಿ ಯಾವುದೇ ರೀತಿಯ ಗಂಟು ಅದು ದೊಡ್ಡದಾಗ್ತಾ ಹೋಗ್ತದೆ ಅಂತಂದ್ರೆ ಹೆಚ್ಚಿನ ಅಂಶ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ. ಸರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ಜನರಿಗೆ ಒಂದು ಭಯ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಆ ತರ ಒಂದು ಮೈಂಡ್ ಸೆಟ್ ಇರುತ್ತೆ. ಅಂತ ಜನರಿಗೆ ನೀವೊಂದು ಎಕ್ಸಾಂಪಲ್ ಆಗಿ ಸರ್ಜರಿ ಮಾಡಿ ಯಶಸ್ವಿ ಆಗಿದ್ದೀರಾ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಾನು ಹೇಳೋದು ಇಷ್ಟಪಡೋದಿಷ್ಟೇ, ಏನಂದ್ರೆ ಕ್ಯಾನ್ಸರ್ಗೆ ಈಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿರೋ ಟ್ರೀಟ್ಮೆಂಟ್ ಇದೆ. ಮೊದಲು ಒಂದು ಕಾಲ ಇತ್ತು, ಅವಾಗ ಕ್ಯಾನ್ಸರ್ ಅಂದ್ರೆ ಆಲ್ಮೋಸ್ಟ್ ಸಾವು ಅನ್ನೋ ರೀತಿನೇ. ಬಟ್ ಈಗ ಏನಾಗಿದೆ ಅಂದ್ರೆ ತುಂಬಾ ಅದರಲ್ಲಿ ಡೆವಲಪ್ಮೆಂಟ್ ಆದ ಕಾರಣ ಅಂಡ್ ಆಲ್ಸೋ ಕ್ಯಾನ್ಸರ್ ಡಿಟೆಕ್ಷನ್ ನಮ್ಮಲ್ಲಿ ಚೆನ್ನಾಗಿರುವಂತ ಕಾರಣ ನಮ್ಮ ಹಾಸ್ಪಿಟಲ್ ಕ್ಯಾನ್ಸರ್ ಡಿಟೆಕ್ಷನ್ ಬೇಕಂತ ಎಲ್ಲ ಫೆಸಿಲಿಟೀಸ್ ಇದೆ. ಬಯಾಪ್ಸಿ ಇರ್ಬೋದು, ಸಿಟಿ ಸ್ಕ್ಯಾನ್ ಇರ್ಬೋದು, ಸೋನೋಗ್ರಫಿ ಇರ್ಬೋದು. ಸೊ ಇದೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇರೋ ಕಾರಣ ಅರ್ಲಿ ಡಿಟೆಕ್ಷನ್ ಅಂದ್ರೆ ಬೇಗ ಡಿಟೆಕ್ಟ್ ಆಗ್ತದೆ ಕ್ಯಾನ್ಸರ್. ಸೊ ಬೇಗ ಡಿಟೆಕ್ಟ್ ಆದಷ್ಟು ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಸೆಕೆಂಡ್ಲಿ, ಟ್ರೀಟ್ಮೆಂಟ್ ಏನಿದೆ ಕ್ಯಾನ್ಸರ್ಗೆ ಅದರಲ್ಲೂ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಸೊ ಒಳ್ಳೊಳ್ಳೆ ರೀತಿಯ ಆಪರೇಷನ್, ಪೇಷಂಟ್ ಜಾಸ್ತಿ ಪ್ರಾಬ್ಲಮ್ ಆಗದೆ ಇರೋ ತರ, ಜಾಸ್ತಿ ಡಿಫೆಕ್ಟ್ ಉಳಿಸದೇ ಇರೋ ತರ ಮಾಡುವಂತ ಆಪರೇಷನ್ ಇರ್ಬೋದು. ಮತ್ತೆ ರೇಡಿಯೇಷನ್ ಥೆರಪಿ ಅಂತ, ಕೆಲವು ಕ್ಯಾನ್ಸರ್ ಅಲ್ಲಿ ರೇಡಿಯೇಷನ್ ಕೊಡ್ಬೇಕಾಗುತ್ತೆ. ಸೊ ಆ ರೇಡಿಯೇಷನ್ ಥೆರಪಿ ಕೂಡ ನಮ್ಮಲ್ಲಿ ಚೆನ್ನಾಗಿ ಅವೈಲೇಬಿಲಿಟಿ ಇದೆ ಕ್ಯಾನ್ಸರ್ ಫೀಲ್ಡ್ ಅಲ್ಲಿ. ಆಲ್ಸೋ ಕೀಮೋಥೆರಪಿ ಅಂದ್ರೆ ಏನಂತ ಇಂಜೆಕ್ಷನ್ ಕೊಡುವಂತ ಟ್ರೀಟ್ಮೆಂಟ್, ಅದರಲ್ಲೂ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಮಿನಿಮಲ್ ಸೈಡ್ ಎಫೆಕ್ಟ್ಸ್, ಅಂದ್ರೆ ಜಾಸ್ತಿ ಪ್ರಾಬ್ಲಮ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಬಟ್ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಈ ರೀತಿ ಚೆನ್ನಾಗಿ ಟ್ರೀಟ್ಮೆಂಟ್ ಇರೋದ್ರಿಂದ ಡೆಫಿನೆಟ್ಲಿ ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಬ್ಯಾಟಲ್ ಮಾಡೋದು ಈಸಿ. ಎಸ್, ನಮ್ಮ ಜೊತೆಗೆ ಪೇಷಂಟ್ ಸಂಬಂಧಿಕರು ಇದ್ದಾರೆ. ಸರ್ ನಮಸ್ತೆ. ಸರ್, ಫಸ್ಟಿಗೆ ಹೇಗೆ ಲಕ್ಷಣಗಳು ಕಂಡು ಬಂದಿದೆ ಸರ್? ಈಗ ನೀವು ನಿಮ್ಮ ರಿಲೇಷನ್ ಭಾವ ಅಂತ ಹೇಳಿದ್ರಿ, ಯಾವ ರೀತಿಯಾದಂತಹ ಲಕ್ಷಣಗಳನ್ನ ಫಸ್ಟಿಗೆ ಕಂಡು ಬಂದಿದೆ ಅವರಿಗೆ? ಅದೇ ಫಸ್ಟಿಗೆ ಅಂದ್ರೆ ಒಂದು ನೋವಿನಾಗೆ ಬಂತದ್ದು. ನೋವಿನಾಗೆ ಬರುವಾಗ ಅವರು ಕೊಕ್ಕಳ ಅಂಬಿಕಾ ಡಾಕ್ಟರ್ ಅವರಲ್ಲಿ ಬಂದು ತೋರಿಸಿದ್ರು. ಆಗ ಅವರು ಹೇಳಿದ್ರು, ನೀವು ಅಷ್ಟಮಿಗೆ ಹೋಗಿ ಅಂತ, ಅಷ್ಟಮಿಗೆ ಅವರಲ್ಲಿ ತೋರಿಸಿ ಡಾಕ್ಟರ್ ಅಲ್ಲಿ ಅಂತ. ಅವಾಗ ಹೇಳುವಾಗ ಅವರು ಇಲ್ಲಿ ಬಂದು ಡಾಕ್ಟರ್ ಹೇಳುವಾಗ ಹೇಳಿದ್ರು, ಅದು ನಿಮಗೆ ಕ್ಯಾನ್ಸರ್ ಅದು ಅಂತ ಹೇಳಿದ್ರು ಅವರು. ಆವಾಗ ಅವರು ಒಂದು 2-3 ದಿವಸ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರು. ಬಂದು 2-3 ದಿವಸದಲ್ಲಿ ನಾವು ಅಡ್ಮಿಟ್ ಮಾಡಿದ್ದೇವೆ. ಅದ್ರಲ್ಲಿ ಆಪರೇಷನ್ ಆಯ್ತು. ಆಪರೇಷನ್ ಆದ ಮೇಲೆ ನಾನು ಹೋಗಿ ಅವರಲ್ಲಿ ಕೇಳಿದೆ, ಏನ್ ಸರ್ ಹೇಗೆ ಅದು ವಿಷಯ ಎಂತ ಅಂತ. ಅವರು ಅವಾಗ ಹೇಳಿದ್ರು, ಏನು ತೊಂದರೆ ಇಲ್ಲ, ಅದು ಮಾಂಸ ಏನು ಹಚ್ಚಿ ಇಟ್ಟದು ಏನೋ ಇದಲ್ಲ, ನಾವು ಸ್ಟಿಚ್ಚಲ್ಲಿ ಇದು ಮಾಡಿದ್ದೇವೆ, ಏನು ರಕ್ತಕ್ಕೆ ಏನೋ ಸ್ಪ್ರೆಡ್ ಇದಾಗ್ಲಿಲ್ಲ, ಅದು ನಾರ್ಮಲಿ ಹೀಗೆ ಉಂಟು ಅಂತ ಅಷ್ಟೇ ಹೇಳಿದ್ರು. ಅಷ್ಟು ಕೇಳಿದೆ ನಾನು. ಈಗ ಹೇಗಿದ್ದಾರೆ ಸರ್ ಪೇಷಂಟ್? ತೊಂದರೆ ಇಲ್ಲ, ಮಾತಾಡ್ತಾರೆ. ಊಟ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಆಗೋದಿಲ್ಲ, ಜ್ಯೂಸ್ ಎಲ್ಲ ಕುಡಿತಾರೆ, ಮಾತಾಡ್ತಾರೆ. ಎಸ್ ಸರ್, ಈಗ ಸರ್ಜರಿ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಭಯ ಇರುತ್ತಲ್ಲ, ಸರ್ಜರಿ ಅಂತ ಹೇಳುವಾಗ್ಲೇ ಒಂದು ಭಯ ಇರುತ್ತೆ. ಹೇಗೆ ಒಪ್ಕೊಂಡ್ರಿ ಸರ್ ಈಗ ನೀವು? ಅಲ್ಲ, ಭಯ ಅಂದ್ರೆ ಅವರಿಗೆ ಭಾವನೆಗೆ ಗೊತ್ತಾಗಿ ಅದು ವಿಷಯ ಏನಂದ್ರೆ, ಅವರು ಅಲ್ಲಿ ಅಂಬಿಕಾದಲ್ಲಿ ಹೇಳುವಾಗನೇ ಅವರಿಗೆ ಒಂದು ಸ್ವಲ್ಪ ಡೌಟ್ ಆಗಿದೆ. ಅದೇನಂದ್ರೆ ಇರ್ಬೋದು ಅಂತ, ಒಂದು ನೋವು ಬರುವಾಗ ಏನಾದ್ರೆ ಡೌಟ್ ಇರೋದಿಲ್ಲ. ಡೌಟ್ ಇರುವಾಗ ನಾವು ಇಲ್ಲಿ ಬಂದು ಚೆಕ್ಅಪ್ ಮಾಡಿಸಿದ್ವಿ. ಓಕೆ ಅಂತ ಹೇಳಿ ಅವಾಗ ನಾವು ಆಪರೇಷನ್ಗೆ ಇದು ಮಾಡಿದ್ವಿ. ಹಾಸ್ಪಿಟಲ್ ಇದು ಟ್ರೀಟ್ಮೆಂಟ್ ಎಲ್ಲ ಹೇಗಿತ್ತು? ಸರ್ಜರಿ ಹೇಗಿತ್ತು? ಡಾಕ್ಟರ್ ಯಾವ ರೀತಿ ಸಹಕರಿಸಿದ್ರು ಪೇಷಂಟ್? ತೊಂದರೆ ಇಲ್ಲ, ನಮಗೆ ಬರುವಾಗ ಅವರು ಸ್ಟೇಟ್ಮೆಂಟ್ ಎಲ್ಲ ತೊಂದರೆ ಕೊಟ್ಟು ನಮ್ಗೆ ಆಪರೇಷನ್ ಇದಕ್ಕೆ ಕರೆದುಕೊಂಡ್ರು. ಅವ್ರಿಗೆ ಆಪರೇಷನ್ ಆದ ಮೇಲೆ ನಮ್ಮನ್ನು ಬಿಟ್ಟಿದ್ದಾರೆ ನೋಡ್ಲಿಕ್ಕೆ. ಆಗೋದಿಲ್ಲ, ಒಂದು ದಿವಸ ನಿಂತುಕೊಳ್ಳಿ ಅಂತ ಹೇಳಿಲ್ಲ, ಬಿಟ್ಟಿದ್ದಾರೆ ನಮ್ಮನ್ನು. ಎಲ್ಲರನ್ನಂತಲ್ಲ, ನನ್ನನ್ನು ಬಿಟ್ಟಿದ್ದಾರೆ ನೋಡಿ ಅಂತ. ಮತ್ತೆ ಬಾಗಿ ಯಾವ್ದು ವಿಷಯದಲ್ಲಿ ನಮಗೆ ಏನು ಪ್ರಾಬ್ಲಮ್ ಯಾವುದಿಲ್ಲ. ಒಳ್ಳೆ ಒಪ್ಪಿಗೆ ನಮ್ದು. ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಮೌತ್ ಕ್ಯಾನ್ಸರ್ ಅನ್ನೋದು ಒಂದು ಡಿಸೀಸು. ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಹೀಗೆ ಡಾಕ್ಟರ್ ರೋಹನ್ ದೀಕ್ಷಿತ್ ಅವರಂತ ಜಾಯ್ನ್ ಆಗಿದ್ದಾರೆ. ಅವರು ENT ಸ್ಪೆಷಲಿಸ್ಟ್ ಆಗೋದೇಯಿಂದ ಇಂಪಾರ್ಟೆಂಟಾಗಿ ಫೆಲೋಶಿಪ್ ಮಾಡಿದ್ದಾರೆ, MS ಮಾಡಿದ್ದಾರೆ. ಅವರು
ನಿನ್ನೆ ಅಂದರೆ 4ನೇ ತಾರೀಕು ಜಾನ್ವರಿ 2024ರಲ್ಲಿ ಒಂದು ಸ್ಪೆಷಲೈಸ್ಡ್ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡಿದ್ದಾರೆ. ಇಂಥ ಒಂದು ಆಪ್ರೇಷನ್ನು, ಮೌತ್ ಕ್ಯಾನ್ಸರ್ ಆಪ್ರೇಷನ್ನು ಸಾಧಾರಣವಾಗಿ ಕರಿಬೇಕಂದ್ರೆ, ಈ ಒಂದು ಆಪ್ರೇಷನ್ನು ಮೊದಲು ಮ್ಯಾಂಗ್ಳೂರಿಗೆ ಹೋಗ್ತಿದ್ರು ಈ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ. ಅದು ಹೀಗೆ ತುಂಬ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಎಕ್ಸ್ಪರ್ಟ್ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರಿಂದ ನಮ್ದು ಈಗ ಆಗ್ತಾ ಇದೆ. ಇದು ಒಂದು ತಿಳಿಸೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಈಗ ನಮ್ಮ STM ಹಾಸ್ಪಿಟಲ್ನಲ್ಲಿ ಎಲ್ಲ ಥರ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬೇಕಾಗಿದ್ದ ಎಲ್ಲ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಸ್ಪೆಷಲಿಸ್ಟ್ ಇದ್ದಾರೆ. ಈ ಒಂದು ಸೌಲಭ್ಯಗಳನ್ನು ಜನರು ತಾವು ಯೂಸ್ ಮಾಡ್ಕೊತೀರಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಸಿಗಲ್ಲ ಅನ್ನೋ ಕಾಲ ಹೋಗಿ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಕಾಲ ಬಂದಿದೆ. ಅದು ಬೇರೆಲ್ಲೂ ಅಲ್ಲ, ನಮ್ಮ ಉಜಿರೆಯ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ. ನೋಡಿದ್ರಲ್ಲ, ಬಾಯಿಯ ಕ್ಯಾನ್ಸರ್ಗೆ ಯಾವ ರೀತಿಯಾಗಿ ವಿಶೇಷ ಸರ್ಜರಿಯನ್ನ ಮಾಡಿ ಯಶಸ್ವಿಯಾದಂತಹ ಕಥೆಯನ್ನ. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ U+ TV. ಕ್ಯಾಮರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆ ತೇಜಸ್ವಿನಿ ಕೋಟ್ಯಾನ್, U+ TV. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.